ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ನಿನ್ನೆ NXT ಶೋ ಅಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಗೋಗಿದೆ ಅಂತಾನೆ ಹೇಳ್ಬೇಕು. ಇಷ್ಟು ವರ್ಷ ನೀವು ಡಬ್ಲ್ಯೂ ನ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂಡ್ ಡಬ್ಲ್ಯೂ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಗೊತ್ತು. ಬಟ್ ಮಿಸ್ ಆಗಿ ರೆಫ್ರಿ ಮಿಸ್ಟೇಕ್ ಇಂದನೋ ಅಥವಾ ರೆಸ್ಲರ್ ಮಿಸ್ಟೇಕ್ ಇಂದನೋ ಬೇರೆ ಸೂಪರ್ ಸ್ಟಾರ್ ಒರಿಜಿನಲ್ ಆಗಿ ಪ್ಲಾನ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಚಾಂಪಿಯನ್ಶಿಪ್ ನ ಗೆದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಜನ ಇಮ್ಯಾಜಿನೇಷನ್ ನ ಮಾಡ್ಕೊಂಡಿರ್ತೀರಾ. ಅಂಡ್ ಆ ಒಂದು ಸಿನಾರಿಯೋ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟಿಯಾ ಹೈಲ್ ಹಾಗೆ ಬ್ಲೇಕ್ ಮಂದ್ರು ಅವರ ನಡುವೆ NXT ವಿಮೆನ್ಸ್ ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ಲೇಕ್ ಮಂದ್ರು ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬೇಕಾಗಿರುತ್ತೆ. ಅದು ಒರಿಜಿನಲ್ ಪ್ಲಾನು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ರೆಫ್ರಿ ಮಿಸ್ಟೇಕೋ ಅಥವಾ ಈ ರೆಸ್ಲರ್ಸ್ ಗಳ ಮಿಸ್ಟೇಕೋ ಗೊತ್ತಿಲ್ಲ, ನಮ್ಮ ತಿಯಾ ಹೇಲ್ ಅವರು ಬ್ಲೇಕ್ ಮಂದ್ರು ಅವ್ರನ್ನ ಪಿನ್ ಮಾಡ್ತಾರೆ. ರೆಫ್ರಿ ಕೌಂಟ್ ಕೂಡ ಮಾಡ್ತಾರೆ. ಲೈಟ್ ಆಗಿ ಬ್ಲೇಕ್ ಮಂದ್ರು ಅವರು ಕಿಕ್ಔಟ್ ಕೂಡ ಮಾಡ್ತಾರೆ. ಬಟ್ ರೆಫ್ರಿ ಅಷ್ಟೊತ್ತಿಗೆ 3 ಕೌಂಟ್ ಮಾಡಾಗಿರುತ್ತೆ. ಅಂಡ್ ರೆಫ್ರಿ ಏನು ಕೂಡ ನಾಟಕ ಮಾಡ್ದಲೆ ಸೀದಾ ತಿಯಾ ಹೇಲ್ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಲಿಟರಲಿ ಆಗ ಥೀಮ್ ಸಾಂಗ್ ಪ್ಲೇ ಆಗಿದ್ದು ಕೂಡ ಬ್ಲೇಕ್ ಮಂದ್ರು ಅವ್ರದೇ. ಅದಾದ್ಮೇಲೆ ಗೊತ್ತಾಗುತ್ತೆ, ಓ ಇಲ್ಲಿ ತುಂಬಾ ದೊಡ್ಡ ಬ್ಲೆಂಡರ್ ಆಗಿದೆ, ಇಲ್ಲಿ ಮಿಸ್ ಆಗಿ ಬೇರೊಬ್ಬ ಸೂಪರ್ ಸ್ಟಾರ್ ವಿನ್ನರ್ ಆಗಿದ್ದಾರೆ ಅಂತ. ಅಂಡ್ ಇದನ್ನ ಡಬ್ಲ್ಯೂ ಅವರು ಬಾಚ್ ಅಂತಾನೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಬಾಚ್ ಅಂತಾನೆ ಸ್ಟೋರಿ ಕೂಡ ಮುಂದುವರಿಯುತ್ತೆ. ಏನೇ ಆಗ್ಲಿ, ಒಂದು ಮಿಸ್ಟೇಕ್ ಇಂದ ಈಗ ರಾಂಗ್ ಪರ್ಸನ್ NXT ನಾರ್ತ್ ಅಮೆರಿಕನ್ ಚಾಂಪಿಯನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಈಗ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಸೊ ರಿಟೈರ್ಡ್ ಆದ್ಮೇಲೆ ಮೊದಲ ಬಾರಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಪಾಡ್ಕಾಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಇದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾಳೆ ನನ್ನ ವಾಟ್ ಯು ವಾಂಟ್ ಟಾಕ್ ಅಬೌಟ್ ಪಾಡ್ಕಾಸ್ಟ್ ಅಲ್ಲಿ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಟೇ ಟ್ಯೂನ್ಡ್ ಆಗಿರಿ ಅಂತ. ಸೊ ಇದರಲ್ಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರು ಸೇರ್ಕೊಂಡು ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ಯಾವ ಇಂಪಾರ್ಟೆಂಟ್ ವಿಚಾರಗಳು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಡಿಸ್ಕಸ್ ಆಗ್ತದೆ ಅಂತ. ಅಂಡ್ ಆಫ್ ಕೋರ್ಸ್ ಅದನ್ನೆಲ್ಲದನ್ನು ಕೂಡ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿನ್ಸ್ ರೂಸೋ ಅವರ ಬಗ್ಗೆ. ವಿನ್ಸ್ ರೂಸೋ ಅವರು ರೀಸೆಂಟ್ ಆಗಿ ಜುಗಾಲೋ ರೆಸ್ಲಿಂಗ್ ಅಲ್ಲಿ ಬಂದಿರ್ತಾರೆ. ಅಲ್ಲಿಗೆ ಬಂದಿರ್ತಾರೋ ಅಥವಾ ಅದನ್ನ ಇವರೇ ನಡೆಸ್ತಾ ಇದಾರೋ ನನಗಂತೂ ಒಂದು ಐಡಿಯಾ ಇಲ್ಲ. ಒಟ್ನಲ್ಲಿ ಜುಗಾಲೋ ರೆಸ್ಲಿಂಗ್ ಅನ್ನೋ ಒಂದು ಶೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ವಿನ್ಸ್ ರೂಸೋ ಅವರು ಡೈರೆಕ್ಟ್ ಆಗಿ ಟ್ರಿಪಲ್ ಎಚ್ ಅವರ ಮೇಲೆ ಶಾರ್ಟ್ಸ್ ನ ತಗೋತಾರೆ. ಅವ್ರು ಹೇಳ್ತಾರೆ, ಟ್ರಿಪಲ್ ಎಚ್ ಈಗ ಡಬ್ಲ್ಯೂ ಕಂಪನಿನ ನಡೆಸ್ತಾ ಇದ್ದಾರೆ. ಅಂಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ, ಟ್ರಿಪಲ್ ಎಚ್ ಹಿಂದೆ ಒಬ್ಬ ರೆಸ್ಲರ್ ಆಗಿದ್ದ. ಅಂಡ್ ಅವನು ರೆಸ್ಲರ್ ಆಗಿ ಈಗ ಒಂದು ಕಂಪನಿನ ನಡೆಸ್ತಿರೋದ್ರಿಂದ ಅವನಿಗೆ ಕೆಲವೊಂದಷ್ಟು ಜನ ಫೇವರೇಟ್ ಆಗಿರ್ತಾರೆ. ಇನ್ ಕೆಲವೊಂದಷ್ಟು ಜನಗಳ ಮೇಲೆ ಅವನಿಗೆ ಕೋಪ ಕೂಡ ಇರುತ್ತೆ. ಅಂಡ್ ಅವನು ಅದೇ ರೀತಿ ಬುಕ್ಕಿಂಗ್ ನ ಮಾಡ್ತಾ ಇದ್ದಾನೆ. ಅಂಡ್ ಆ ಒಂದು ಬುಕ್ಕಿಂಗ್ ಇಂಪ್ಯಾಕ್ಟ್ ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಏನು ನಾನು ಹೇಳೋದನ್ನ ನೀವು ಯಾರು ಕೂಡ ನಂಬೋದಿಲ್ವಾ? ಹಾಗಾದ್ರೆ ಈಗ ಕೇರಿಯನ್ ಕ್ರಾಸ್ ಯಾಕೆ ಡಬ್ಲ್ಯೂ ಕಂಪನಿಯಲ್ಲಿ ಇಲ್ಲ? ಈ ಒಂದು ಪ್ರಶ್ನೆಗೆ ನೀವು ಉತ್ತರನ ಕೊಡಿ. ಯಾಕಂದ್ರೆ ಟ್ರಿಪಲ್ ಎಚ್ ಕೂಡ ಗೊತ್ತು, ಕೇರಿಯನ್ ಕ್ರಾಸ್ ಅವರೇನಾದ್ರೂ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಿದ್ರೆ ಟ್ರಿಪಲ್ ಎಚ್ ಗಿಂತ ದೊಡ್ಡ ಸ್ಟಾರ್ ಕೇರಿಯನ್ ಕ್ರಾಸ್ ಆಗ್ತಾ ಇದ್ದ ಅಂತ. ಸೊ ಟ್ರಿಪಲ್ ಎಚ್ ತನ್ನ ಸ್ವಾರ್ಥಕ್ಕೋಸ್ಕರ ಡಬ್ಲ್ಯೂ ಕಂಪನಿನ ಬುಕ್ ಮಾಡ್ತಾ ಇದ್ದಾನೆ ಅಂತ ವಿನ್ಸ್ ರೂಸೋ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಗುರು, ನಿಜವಾಗ್ಲೂ ಓಪನ್ ಆಗಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಐ ಥಿಂಕ್ ಇದಕ್ಕೆ ಡಬ್ಲ್ಯೂ ಕಡೆಯಿಂದ ಯಾವುದೇ ರೀತಿಯ ರಿಯಾಕ್ಷನ್ ಬರೋದಿಲ್ಲ ಅಂತ ಅನ್ಕೋತೀನಿ. ಬಂದ್ರು ಕೂಡ ಹಂಗೆ ಯಾವ್ದಾದ್ರು ಒಂದು ಪ್ರೋಮೋದಲ್ಲಿ ಬರಬಹುದು. ಬಟ್ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಈ ರೀತಿ ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ. ಒಮ್ಮೊಮ್ಮೆ ನಮ್ಮ ವಿನ್ಸ್ ರೂಸೋ ಅವರು ಮಾತಾಡಿರ್ತಕ್ಕಂತಹ ಮಾತು 100% ನಿಜ ಅಂತಾನು ಕೂಡ ನಮಗೆ ಅನಿಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಗಂತರ್ ಅವರು ನಮ್ಮ ಗೋಲ್ಡ್ಬರ್ಗ್ ಅವರನ್ನು ಕೂಡ ರಿಟೈರ್ಡ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಜಾನ್ ಸಿನಾ ಅವರನ್ನು ಕೂಡ ರಿಟೈರ್ಡ್ ಮಾಡಿದ್ದಾರೆ. ಅಂಡ್ ಈಗ ಇನ್ಸೈಡ್ ರಿಂಗ್ ಅನ್ನೋ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಗಂತರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಇವರಿಬ್ಬರಲ್ಲಿ ಇರ್ತಕ್ಕಂತಹ ಡಿಫರೆನ್ಸ್ ನ ನಮ್ಮ ಗಂತರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಅವ್ರು ಹೇಳ್ತಾರೆ, ಗೋಲ್ಡ್ಬರ್ಗ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಫೇಮಸ್ ಅಂತೂ ಖಂಡಿತವಾಗ್ಲೂ ಕೂಡ ಆಗಿದ್ದಾರೆ. ಬಟ್ ಅವರು ರೆಸ್ಲಿಂಗ್ ಇಂದ ಫೇಮಸ್ ಆಗಿಲ್ಲ, ಅವರು ಬೇರೊಂದು ವಿಚಾರದಲ್ಲಿ ಫೇಮಸ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಗೋಲ್ಡ್ಬರ್ಗ್ ಅವರು ಕೂಡ ತುಂಬಾನೇ ಬಿಗ್ ಸ್ಟಾರು. ಬಟ್ ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿದಷ್ಟು ಖುಷಿ ನನಗೆ ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡಿದಾಗ ಸಿಗ್ಲಿಲ್ಲ. ಯಾಕಂದ್ರೆ ಗೋಲ್ಡ್ಬರ್ಗ್ ಗಿಂತ ಜಾನ್ ಸಿನಾ ಅವರು ನೆಕ್ಸ್ಟ್ ಲೆವೆಲ್ ಫೇಮಸ್. ಆಸ್ ಎ ಇಂದ್ರಿಂಗ್ ಅಲ್ಲಿ ಆಗಿರಬಹುದು, ರೆಸ್ಲಿಂಗ್ ಅಲ್ಲಿ ಆಗಿರಬಹುದು, ಪ್ರೋಮೋದಲ್ಲಿ ಆಗಿರಬಹುದು, ಗೋಲ್ಡ್ಬರ್ಗ್ ಗಿಂತನೂ ಕೂಡ ಜಾನ್ ಸಿನಾ ಅವರೇ ತುಂಬಾ ದೊಡ್ಡ ಸೂಪರ್ ಸ್ಟಾರ್. ಅಂಡ್ ಅದಕ್ಕೆ ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿದ್ದು ನನಗೆ ಒಂದ್ ರೀತಿ ಖುಷಿ ಇದೆ ಗೋಲ್ಡ್ಬರ್ಗ್ ಗಿಂತನೂ ಕೂಡ ಅಂತ ನಮ್ಮ ಗಂತರ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇನ್ನು ಕೂಡ ನಮ್ಮ ಗಂತರ್ ಅವರು ರಿಟೈರ್ಡ್ ಮಾಡಬೇಕಾದಂತಹ ಸೂಪರ್ ಸ್ಟಾರ್ಸ್ ಗಳು ತುಂಬಾ ಜನ ಇದ್ದಾರೆ. ಏಜ್ ಸ್ಟೈಲ್ ಆಗಿರಬಹುದು, ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಆಗಿರಬಹುದು. ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ನಮಗೆ ರಸಲ್ ಮೀನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರು ಯಾರ ವಿರುದ್ಧ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಗೈಸ್, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ರಸಲ್ ಮೀನಿಯಾ 42 ಅಲ್ಲಿ ನಮಗೆ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆ ಒಂದು ಮ್ಯಾಚ್ ಇಂದ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಗಂತರ್ ಅವರ ರಿಟೈರ್ಮೆಂಟ್ ಸ್ಟೋರಿನ ಕೂಡ ಪ್ಲಾನ್ ಮಾಡಬಹುದಂತೆ. ಮೊದಲನೇದಾಗಿ ರಸಲ್ ಮೀನಿಯಾ 42 ಅಲ್ಲಿ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಆದಾಗ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್
ಲೆಸ್ನರ್ ಅವರು ಗಂತರ್ ಅವ್ರನ್ನ ಬ್ರೂಟಲ್ ಆಗಿ ಸೋಲಿಸಬಹುದಂತೆ. ಅಂಡ್ ಆ ಒಂದು ಬ್ರೂಟಾಲಿಟಿಗೆ ನಮ್ಮ ಗಂತರ್ ಅವರು ನಾನು ಬ್ರಾಕ್ ಲೆಸ್ನರ್ ಅವರಿಂದ ರಿವೆಂಜ್ ನ ತಗೋಬೇಕು ಅಂದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ನಾನು ರಿಟೈರ್ಡ್ ಮಾಡಬೇಕು ಅಂತ, ಆಗ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡೋದಕ್ಕೆ ಗಂತರ್ ಅವರು ಬರ್ತಾರಂತೆ. ಸೊ ಈ ರೀತಿ ಬ್ರಾಕ್ ಲೆಸ್ನರ್ ಆಗಿ ಗಂತರ್ ಅವರ ಸ್ಟೋರಿನ ಡಬ್ಲ್ಯೂ ಅವರು ರಸಲ್ಮೇನಿಯಾ 42 ಇಂದ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಚೆನ್ನಾಗಿರುತ್ತೆ ಈ ರೀತಿ ಸ್ಟೋರಿ ಲೈನ್ ಕೊಟ್ಟರು ಕೂಡ. ಬ್ರಾಕ್ ಲೆಸ್ನರ್ ಅವರಿಗೆ ಗಂತರ್ ಅವ್ರನ್ನ ಬಿಟ್ರೆ ಇನ್ನ ಯಾವ ಅಪೋನೆಂಟ್ ಇದ್ದಾರೆ ರಸಲ್ಮೇನಿಯಾದಲ್ಲಿ, ಬ್ರಾನ್ ಬ್ರೇಕರ್ ಅವ್ರನ್ನ ಕೂಡ ತರಿಸಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಬ್ರಾಕ್ ಲೆಸ್ನರ್ ಅವರ ಅಪೋನೆಂಟ್ ಗಂತರ್ ಅವ್ರನ್ನ ಬಿಟ್ರೆ ಈಗ ಸದ್ಯಕ್ಕೆ ಯಾರಿದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ಮೇನಿಯಾ 41 ನ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕರೆಸ್ತಾರೆ. ಅಂಡ್ ಅದಕ್ಕೋಸ್ಕರನೇ ಸ್ವಲ್ಪ ಜನಕ್ಕೆ ಟ್ರಾವಿಸ್ ಸ್ಕಾಟ್ ಹಾಗೆ ಜಾನ್ ಸಿನಾ ಅವರ ಎಂಡಿಂಗು ಇಷ್ಟ ಆಗಿರಲಿಲ್ಲ. ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಟ್ರಾವಿಸ್ ಸ್ಕಾಟ್ ಅವರು ಇನ್ನೂ ಕೂಡ ನಮಗೆ ಜಾಸ್ತಿ ಡಬ್ಲ್ಯೂ ಕಂಪನಿಯಲ್ಲಿ ಇನ್ವಾಲ್ವ್ ಆಗೋದು ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಒಂದು ಸೆಲೆಬ್ರಿಟಿ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಟೀಮ್ ಅಲ್ಲಿ ಟ್ರಾವಿಸ್ ಸ್ಕಾಟ್, ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರು ಇದ್ರೆ, ಇನ್ನೊಂದ್ ಕಡೆ ಟೀಮ್ ಅಲ್ಲಿ ಕೋಡಿ ರೋಡ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಇರ್ತಾರೆ. ಸೊ ಈ ರೀತಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ಪ್ರಾಬಬ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇತ್ತು. ಬಟ್ ಸಡನ್ ಆಗಿ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಡಬ್ಲ್ಯೂ ಅವರು ತನ್ನ ಕಂಪನಿಯಿಂದಾನೇ ತೆಗೆದಾಕ್ತಾರೆ ಅಂತಾನೆ ಹೇಳ್ಬೇಕು. ಆಗ ನಮಗೆ ಗೊತ್ತಾಗ್ಲಿಲ್ಲ ಏನಾಗಿದೆ ಗುರು, ಬ್ಯಾಕ್ ಸ್ಟೇಜ್ ಅಲ್ಲಿ ಏನಾದ್ರೂ ತೊಂದರೆಗಳಾಯ್ತಾ ಅಥವಾ ನಮ್ಮ ಟ್ರಾವಿಸ್ ಸ್ಕಾಟ್ ಅವ್ರು ಏನಾದ್ರೂ ರೆಸ್ಲಿಂಗ್ ನ ಬೇಗ ಕಲಿತಾ ಅಲ್ವಾ, ಏನಕ್ಕೆ ಡಬ್ಲ್ಯೂ ಅವರು ಟ್ರಾವಿಸ್ ಸ್ಕಾಟ್ ಅವ್ರನ್ನ ಸಡನ್ ಆಗಿ ಕರ್ಸೋದನ್ನೇ ನಿಲ್ಲಿಸ್ಬಿಟ್ರು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ನಮ್ಮ ಲೋಗನ್ ಪಾಲ್ ಅವರು ಆ ಕನ್ಫ್ಯೂಷನ್ಸ್ ಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ನ ಇಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಒರಿಜಿನಲ್ ಆಗಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಪ್ಲಾನ್ ಆಗಿತ್ತು, ನನ್ನ, ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ವರ್ಸಸ್ ಕೋಡಿ ರೋಡ್ಸ್, ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ನಡುವೆ. ಬಟ್ ಆ ಒಂದು ಮ್ಯಾಚ್ ನ ಯಾವ ಶೋ ಅಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತೋ ಆ ಒಂದು ಶೋನ ಅಟೆಂಡ್ ಆಗೋದಕ್ಕೆ ಟ್ರಾವಿಸ್ ಸ್ಕಾಟ್ ಬರಲೇ ಇಲ್ಲ. ಅಂಡ್ ಆಗ್ಲೇ ಡಬ್ಲ್ಯೂಗೆ ಗೊತ್ತಾಯ್ತು ಈ ವ್ಯಕ್ತಿ ಮ್ಯಾಚ್ ನ ಅನೌನ್ಸ್ ಮಾಡಬೇಕಾದ್ರೇನೆ ಬಂದಿಲ್ಲ, ಇನ್ನ ಮ್ಯಾಚ್ ಅಫಿಷಿಯಲ್ ಆಗಿ ಸೆಟ್ ಆಗಿ ಮ್ಯಾಚ್ ಆಡಬೇಕಾದ್ರೆ ಬರಲಿಲ್ಲ ಅಂದ್ರೆ ನಮ್ಮ ಕತೆ ಮುಗಿಯುತ್ತೆ ಅಂತ. ಸೊ ಅಲ್ಲಿಂದ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು ಅಂಡ್ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಕಂಪನಿಯಿಂದಾನೇ ಬ್ಲಾಕ್ ಔಟ್ ಮಾಡಿದ್ರು ಅಂತ ನಮ್ಮ ಲೋಗನ್ ಪಾಲ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ರಂತೆ. ಲಿಟರಲಿ ಟ್ರಾವಿಸ್ ಸ್ಕಾಟ್ ಅವರು ಯಾಕೆ ಬಂದ್ರೋ ಯಾಕೆ ಹೋದ್ರೋ ಒಂದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಅನ್ಫಿನಿಶ್ಡ್ ಸ್ಟೋರಿ ಲೈನ್ ನ ಭಾಗವಾಗಿ ಕಡೆವರೆಗೂ ಕೂಡ ಉಳಿದ್ ಬಿಟ್ರು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗಿದೆ. ಬಟ್ ಅವರ ಡಬ್ಲ್ಯೂ ರಿಟರ್ನ್ ಮತ್ತೊಮ್ಮೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಗಾಯ್ಸ್ ಮೊದಲೇ ಹೇಳ್ತಾ ಇದ್ದೀನಿ, ಜಾನ್ ಸಿನಾ ಅವರು ಇನ್ ಮುಂದೆ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ಆಸ್ ಎ ರೆಸ್ಲರ್ ನೋಡೋದಕ್ಕೆ ಸಿಗೋದಿಲ್ಲ, ಬಟ್ ಆಸ್ ಎ ಎಂಪ್ಲಾಯಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಆಸ್ ಎ ಬ್ರಾಂಡ್ ಅಂಬಾಸಿಡರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಡಬ್ಲ್ಯೂ ಕಂಪನಿಯ ಜೊತೆ ನಮ್ಮ ಜಾನ್ ಸಿನಾ ಅವರು 5 ವರ್ಷದ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಸೊ ಡಬ್ಲ್ಯೂ ಅವರು ಯಾವ್ದಾದ್ರು ಒಂದು ಶೋನ ಪ್ರಮೋಟ್ ಮಾಡಬೇಕು ಅಂದ್ಕೊಂಡ್ರೆ ಅವರು ಜಾನ್ ಸಿನಾ ಅವ್ರನ್ನ ಕರೆಸಬೇಕು. ಯಾವ್ದಾದ್ರು ಒಂದು ಮ್ಯಾಸಿವ್ ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ರಾಯಲ್ ರಂಬಲ್ ನ ಪ್ರಮೋಟ್ ಮಾಡೋದಕ್ಕೆ ಅಥವಾ ರಸಲ್ ಮೇನಿಯಾನ ಪ್ರಮೋಟ್ ಮಾಡೋದಕ್ಕೆ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗಬಹುದು. ಯಾರಿಗೆ ಗೊತ್ತು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗಬಹುದು. ಅಂಡ್ ಹಾಲ್ ಆಫ್ ಫೇಮ್ ಕೂಡ ಆಗ್ಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಈಗ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಆದಷ್ಟು ಬೇಗನೆ ನಮ್ಮ ಜಾನ್ ಸಿನಾ ಅವರು ಆಸ್ ಎ ಎಂಪ್ಲಾಯಿ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಯಾವ್ದಾದ್ರು ಇವೆಂಟ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಈ ರೀತಿ ಪ್ರಮೋಷನ್ಸ್ ಗಳಿಗೋಸ್ಕರ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ಜಾನ್ ಸಿನಾ ಅವರು ರಿಟರ್ನ್ ಆದಾಗ ಅವರು ಯಾವ ರೀತಿ ರಿಟರ್ನ್ ಆಗ್ತಾರೆ, ಲಿಟರಲಿ ಅವರು ಟಿ ಶರ್ಟ್ ಹಾಗೆ ಜಾರ್ಟ್ಸ್ ಗಳನ್ನ ಹಾಕೊಂಡು ಬರ್ತಾರ ಅಥವಾ ಸೂಟು ಬೂಟ್ ನ ಹಾಕೊಂಡು ಬರ್ತಾರ ಅಂತ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಮ್ಮ ಜಾನ್ ಸಿನಾ ಅವ್ರನ್ನ ಇಷ್ಟು ವರ್ಷ ಕರಿಯರ್ ಅಲ್ಲಿ ನಾವು ಸೂಟು ಹಾಗೆ ಬೂಟ್ ಅಲ್ಲಿ ಡಬ್ಲ್ಯೂ ಕಂಪನಿಯಲ್ಲಿ ನೋಡಿರೋದೇ ಕಮ್ಮಿ, ಅವ್ರನ್ನ ಟಿ ಶರ್ಟ್ ಹಾಗೆ ಜೀನ್ಸ್ ಅಲ್ಲೇ ನೋಡಿರೋದು ಜಾಸ್ತಿ. ಸೊ ಜಾನ್ ಸಿನಾ ಅವ್ರೇನಾದ್ರೂ ಈಗ ರಿಟೈರ್ಡ್ ಆಗಿ ಬಂದ್ಮೇಲೆ ಅವರು ಟಿ ಶರ್ಟ್ ಹಾಗೆ ಜೀನ್ಸ್ ಹಾಕೊಂಡು ಬರ್ತಾರ ಅಥವಾ ನಾರ್ಮಲ್ ಆಗಿ ಡ್ರೆಸ್ ನ ಹಾಕೊಂಡು ಬರ್ತಾರ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಸಲ್ ಮೇನಿಯಾ ಅಷ್ಟೊತ್ತಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜಾನ್ ಸಿನಾ ಅವ್ರನ್ನ ಆಸ್ ಎ ಎಂಪ್ಲಾಯಿ ಡಬ್ಲ್ಯೂ ಕಂಪನಿಯಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗೋದಕ್ಕೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆಸ್ ಎ ರೆಸ್ಲರ್ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಕಂಪನಿಯಲ್ಲಿ ಒಂದು ಟರ್ಮ್ ಇದೆ, ನೆವರ್ ಸೇ ನೆವರ್ ಅಂತ. ಸೊ ಜಾನ್ ಸಿನಾ ಅವ್ರು ಏನಾದ್ರೂ ಒಪ್ಕೊಂಡ್ರೆ ಪ್ರಾಬಬ್ಲಿ ಅದು ಕೂಡ ಆಗ್ಬಹುದು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.